ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಪತ್ರಕರ್ತ ಹಿರಿಯರೇ, ಸ್ನೇಹಿತರೇ, ಮಿತ್ರರೇ, ಒಂದು ಸಿನಿಮಾನ ಗೆಲ್ಲಬೇಕು ಅಂತಂದರೆ ನಿಮ್ಮಗಳ ಖಂಡಿತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಯಾವಾಗಲೂ ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ. ಹಗ್ಗ ತಂಡನೂ ಕೇಳ್ತಾ ಇದೆ ಗುರುಗಳ. ಟೀಸರ್ ಇವತ್ತು ರಾಜ್ ಭಾರದ್ವಾಜ್ ನಿರ್ಮಾಪಕರು, ಅವಿನಾಶ್ ಡೆಬ್ಯೂ ಡೈರೆಕ್ಟರ್, ನಮ್ಮ ದಯಾಳ್ ಸರ್ ನಮ್ಮದು ಈಗ ಏನು ಫಾದರ್ ನಡೀತಾ ಇದೆ ಅದರದೆಲ್ಲ ಇನ್ಚಾರ್ಜ್ ನೋಡ್ಕೊಂಡು ನನಗೆ ತುಂಬ ಜೊತೆಯಲ್ಲಿದ್ದಾರೆ. ಚಂದ್ರು ಈ ಥರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ನೋಡಿದೆ, ನೀನು ನೋಡು, VFX ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ರಾತ್ರಿಯಿಂದ ಹೇಳ್ತಾ ಇದ್ರು. ಹೌದಾ ಹೊರಗಡೆ ಹೊಸ ಟೀಮು ಅಂತ. ಸೊ ಬಂದೆ, VFX ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ. ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ನಾವು ಅನು ಮೇಡಮ್ನ ಎಮೋಷನಲ್ಲಿ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಆ್ಯಕ್ಷನಲ್ಲಿ ನೋಡ್ತೀವಿ ಅನ್ನೋ ಒಂದು ಫೀಲಲ್ಲಿ ಅದ್ರಲ್ಲಿ ತುಂಬ ಚೆನ್ನಾಗಿದೆ. ಹಗ್ಗ ಹಿಡಿದಿರೋ ಸ್ಟೈಲ್ ಎಲ್ಲ ಮೇಡಮ್ ನಿಜಕ್ಕೂ ಕುತೂಹಲ ನನಗೂ ಇದೆ. ಅನು ಮೇಡಮ್ ಇದ್ದರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ. ಒಂದು ಒಳ್ಳೆ ಫ್ರೆಶಸ್ ಟೀಮ್, ಹೊಸ ಹುಡುಗರು, ಹೊಸತನ. ಯಾವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ತುಂಬ ಜನ, ಕನ್ನಡ ಇಂಡಸ್ಟ್ರಿ ಅಂತಲ್ಲ, ತುಂಬ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನು ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಹೆಚ್ಚಾದಾಗ. ನನ್ನ ಪ್ರಕಾರ ಆ್ಯಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಿ. ನೋಡಿ, ಈ ಥರ ಸಿನಿಮಾನ ಯಾಕೆ ಸರ್ ತಗೊಳ್ಳಲ್ಲ? ನನ್ನ ಪ್ರಕಾರ ಗುರುಗಳೇ ನೋಡಿ, ನಾನು ಹೇಳ್ತೀನಿ, ಫಸ್ಟ್ ಪಿಚ್ ಮಾಡ್ತಾರೆ ಈ ಥರ ಸಿನಿಮಾಗಳನ್ನ. ಒಂದು ಕಂಟೆಂಟ್ ಸಿನಿಮಾಗಳನ್ನು ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ, ನಾನು ಹೇಳ್ತೀನಿ, ಇದು ಅಮೆಝಾನಲ್ಲಿ ಫಸ್ಟ್ ತಗೊಳ್ತಾರೆ. ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ. ನಾನು ಯಾಕೆಂದರೆ ನಾನು ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ. 50 ಲಕ್ಷ ಮಾಡಲಿ, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ತೊಗೊಳ್ಳದೇ ಇರಲ್ಲ. ಅದರಲ್ಲೂ ಎಲ್ಲರೂ ಇವತ್ತು ನಮ್ಮ ಕನ್ನಡದ ಕಡೆ ತಿರುಗಿ ನೋಡೋಂಥ ದಿನಗಳಿದು. ನಾವುಗಳೇ ನಮ್ಮನ್ನು ಕಾಲು ಎಳ್ಕೊಂಡಾಗ ಈ ಥರದ ಪ್ರಯತ್ನ ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಹಂಗಂತೆ ಹಿಂಗಂತೆ ಅಂತೇಳಿ ನೆಗೆಟಿವ್ ಆಗಿಬಿಡುತ್ತೆ. ಹಾಗಾಗಿ ತಮ್ಮಲ್ಲೆಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದಲ್ಲೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ. ಆ್ಯಕ್ಚುಲಿ ಇವತ್ತು ದಿನಗಳು ತುಂಬ ಚೆನ್ನಾಗಿದೆ. ಮೊನ್ನೆ ನಾನು ಮೈಸೂರಲ್ಲಿ ಮಾತಾಡ್ದಂಗೆ, ಯಾಕಂದ್ರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ. ಇವತ್ತು ಒಂದು ಒಳ್ಳೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾ ಬಂದರೆ ಡಬ್ ಮಾಡಿದ್ರೆ ತಮಿಳಿಗೆ ಹೋಗುತ್ತೆ, ಡಬ್ ಮಾಡಿದ್ರೆ ತೆಲುಗುಗೆ ಹೋಗುತ್ತೆ, ಡಬ್ ಮಾಡಿದ್ರೆ ಮಲಯಾಳಂಗೆ ಹೋಗುತ್ತೆ. ಅಂದರೆ ಇಂಡಸ್ಟ್ರಿ ಚೆನ್ನಾಗಿದೆ ಇವಾಗ. ಹಾಗಾಗಿ ಧೈರ್ಯವಾಗಿರಿ ವಿಜಯ ಭಾರದ್ವಾಜರೇ. ಅದು ನಿಮ್ಮ ಟೀಸರ್ ಅಲ್ವಾ ಇದು? ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ. ನನಗೆ ಹೋಪ್ ಇದೆ, ಖಂಡಿತ ಚೆನ್ನಾಗಾಗುತ್ತೆ ಅಂತ. ದಯಾಳ್ ಸರ್ ಇದ್ದಾರೆ, ಅವ್ರು ಆಲ್ರೆಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಹಗ್ಗಕ್ಕೆ ನನ್ನನ್ನು ಇಲ್ಲಿ ಕರೆದು ಈ ಒಂದು ಟೀಸರನ್ನು ಲಾಂಚ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂಥ, ಮತ್ತು ಎಲ್ಲರನ್ನೂ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೆ, ಅನು ಮೇಡಮ್ಗೆ, ದಯಾಳ್ ಸರ್ಗೆ, ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ, ಹಗ್ಗ ಗೆಲ್ಲಬೇಕು. ಅಂದರೆ ಒಂದೊಂದು ಚಿತ್ರ ಗೆದ್ದಾಗಲೂ ಕೂಡ ಕನ್ನಡ ಇಂಡಸ್ಟ್ರಿ ಗೆದ್ದಾಗೆ ಇದು ನನ್ನ ಭಾವನೆ. ನಮ್ಮ ಚಿತ್ರಗಳು ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಹಗ್ಗ ಟೀಮ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.